ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗದೆ ಸಂಕಷ್ಟ. ಬೆಂಗಳೂರಿನ ಅರ್ಧಕ್ಕರ್ಧ ಹೋಟೆಲ್ಗಳು ಬಂದ್ ಆಗೋಗಿದ್ದಾವೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಪ್ರಕಾಶ್ ಕೆಫೆಗೆ ಬೀಗ ಹಾಕಲಾಗಿದೆ. ಸಾಕಷ್ಟು ಹೋಟೆಲ್ಗಳ ಪರಿಸ್ಥಿತಿ ಅದು ಬೀಗ ಹಾಕಲಾಗಿರುವಂಥದ್ದು. ಬೆಂಗಳೂರಿನ ಚಾಮರಾಜಪೇಟೆಯ ಪ್ರಕಾಶ್ ಕೆಫೆ, ದೇವನಹಳ್ಳಿಯಲ್ಲೂ ಕೂಡ ಹಲವು ಹೋಟೆಲ್ಗಳು ಕ್ಲೋಸ್ ಆಗಿದ್ದಾವೆ. ಸುಮ್ಮನೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀವಿ ಪ್ರಕಾಶ್ ಕೆಫೆ ಅನ್ನುವಂಥದ್ದು. ಇದು ಎಲ್ಲ ಹೋಟೆಲ್ಗಳ ಪರಿಸ್ಥಿತಿ. ಈಗ ಒಂದು ಸ್ವಲ್ಪ ಸ್ಥಳಾವಕಾಶ ಇರುವಂಥವರು ಬಾಯ್ಲರು ಅದು ಇದು ಅಂತೆಲ್ಲ ಫಿಕ್ಸ್ ಮಾಡಿಕೊಂಡು ಎಲೆಕ್ಟ್ರಿಕ್ ಸ್ಟವ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಏನೋ ಆಲ್ಟರ್ನೇಟಿವ್ ಆಗಿ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಜಾಗನೇ ಇಲ್ಲದೆ ಇರುವಂಥವ್ರು ಆಪ್ಷನ್ಸ್ ಏನು, ಕ್ಲೋಸ್ ಅಷ್ಟೇ. ಬಂದ್ ಮಾಡಬೇಕು, ಬಂದ್ ಮಾಡ್ತಾ ಇದ್ದಾರೆ. ಇದು ರಾಜ್ಯದಲ್ಲಿ ಇರುವಂಥ ಪರಿಸ್ಥಿತಿ. ಬೆಂಗಳೂರಿನಲ್ಲಿ ಇರುವಂಥ ಸುಮಾರು 10,000ಕ್ಕೂ ಹೆಚ್ಚು ಹೋಟೆಲ್ಗಳಲ್ಲಿ ಅರ್ಧಕ್ಕರ್ಧ ಹೋಟೆಲ್ಗಳು ಬಂದಾಗಿದ್ದಾವೆ. ನಿಮಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ. ಆಲ್ಮೋಸ್ಟ್ ದೊಡ್ಡ ದೊಡ್ಡ ಹೋಟೆಲ್ಗಳ ಪರಿಸ್ಥಿತಿನೂ ಹಿಂಗೆ. ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಸಾಕಷ್ಟು ಗ್ಯಾಸ್ ಸಿಲಿಂಡರ್ಗಳು ಬೇಕು. ಸೊ ತಮ್ಮ ಮೆನ್ಯೂನಲ್ಲಿ ಚೇಂಜ್ ಮಾಡ್ತಾ ಎಷ್ಟು ಸಾಧ್ಯನೋ ಅಷ್ಟು ದಿನ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಸರ್ವಿಸ್ ಕೊಡೋಣ ಅಂತ ಕೆಲವು ಹೋಟೆಲ್ನವ್ರು ಮಾಡ್ತಾ ಇದ್ದಾರೆ. ಇನ್ನು ಉಡುಪಿಯ ಹೋಟೆಲ್ಗಳಲ್ಲೂ ಕೂಡ ಗ್ಯಾಸ್ ಸಮಸ್ಯೆ. ಬದಲಿ ವ್ಯವಸ್ಥೆಗಳತ್ತ ಹೋಟೆಲ್ ಮಾಲೀಕರು. ಗೇರು ಬೀಜದ ಸಿಪ್ಪೆಯಿಂದ ಅಡುಗೆ ತಯಾರಿ. ಗೇರು ಬೀಜದ ಸಿಪ್ಪೆ ಬಳಸಿ ಹೋಟೆಲ್ನಲ್ಲಿ ಅಡುಗೆ. ಕರಾವಳಿಯಲ್ಲಿ ಅತಿ ಹೆಚ್ಚು ಬೆಳೆಯಲಾಗುವಂಥ ಗೇರು. ಅಂದರೆ ಇಲ್ಲಿ ಪ್ರಮುಖವಾಗಿ ಗ್ಯಾಸ್ಗೆ ಆಲ್ಟರ್ನೇಟಿವ್ ಆಗಿ ಏನೇನೆಲ್ಲ ಬಳಕೆ ಮಾಡ್ಬೋದು ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಈ ಹಳ್ಳಿಗಳಲ್ಲಾದರೆ ಹೋಟೆಲ್ಗಳಲ್ಲಿ ಅಟ್ಲೀಸ್ಟ್ ಹೊರಗಡೆ ಏನೋ ಒಂದು ಸೌದೆ ಒಲೆನ ಏನೋ ಒಂದು ಮಾಡಿಕೊಂಡು ಆಲ್ಟರ್ನೇಟಿವ್ ಮಾಡ್ತಾ ಇದ್ದಾರೆ ಗ್ಯಾಸ್ನ ಹೊರತಾಗಿ. ನಮಗೆ ಗ್ಯಾಸ್ ಒಂದು ಆಲ್ಟರ್ನೇಟಿವ್ ಅಷ್ಟೇ, ಒಂದು 20% ಇದು. ಕೆಲವು ಎಣ್ಣೆ ತಿಂಡಿ ಇದಕ್ಕೆ ಮಾತ್ರ ನಾವು ಯೂಸ್ ಮಾಡ್ತಾ ಇದ್ದಾರೆ. ಈಗ ಅದನ್ನು ಕೂಡ ಇದರಲ್ಲೇ ಮಾಡ್ಬೇಕಂತ ಬರುತ್ತೆ ಅಷ್ಟೇ, ಮತ್ತೇನಿದಿಲ್ಲ. ಹೌದು, ಕ್ಯಾಶು ಕೇಕ್ ಅದು ಆಕ್ಚುಲಿ. ಗೇರು ಬೀಜ ಸಿಪ್ಪೆ ಎಣ್ಣೆ ತೆಗೆದ ನಂತರ ಉಳಿಯುವಂತ ಹಿಂಡಿ, ಅದನ್ನು ನಾವು ಒಲೆಗೆ ಯೂಸ್ ಮಾಡೋದು. ಸೇಮ್ ಬರ್ತದೆ. ಅದ್ರಲ್ಲಿ ಈಗ ಅದು ನಾವು ಆಕ್ಚುಲಿ 2-3 ಇಡ್ಲಿಕ್ಕೆ ಆಗ್ತದೆ. ನಾವೀಗ 2 ಇಟ್ಟದ್ದು, 2 ಒಲೆ ಉಂಟು. ಆಮೇಲೆ ದೋಸೆದ್ದು ಇದು ಉಂಟು, ಎಲ್ಲದಕ್ಕೂ ಇದಾಗ್ತದೆ. ಆಮೇಲೆ ಸ್ಟೀಮಲ್ಲಿ ಬಾಯ್ಲರ್ ಉಂಟು, ಅದು ಒಂದು ಒಲೆಯಲ್ಲಿ ಬಾಯ್ಲರ್ ಫಿಕ್ಸ್ ಮಾಡಿರ್ತೇವೆ. ಅದರಲ್ಲಿ ನೀರು ಹಾಕಿ ಅದು ಸ್ಟೀಮಲ್ಲಿ ಎಲ್ಲ ಹಾಲು ಅನ್ನ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಇನ್ನೆಲ್ಲಿ ಆದ್ರೆ ಇದನ್ನು ನೋಡಿ ಎಲ್ಲರೂ ಹಾಕ್ಲಿಕ್ಕೆ ಶುರು ಮಾಡಿದ್ರೆ ರೇಟ್ ಜಾಸ್ತಿ ಆಗ್ತದೆ. ಎಲ್ಲಿ ಡಿಮಾಂಡ್ ಇದು ಮಾಡುವಾಗ ಅಷ್ಟು ಇದು ಸಿಗುದಿಲ್ಲ ಅಲ್ಲ. ಗ್ಯಾಸಿನ ಸಮಸ್ಯೆ ಬಂದ್ರೆ ನಿಮ್ಗೇನು ಸಮಸ್ಯೆ ಇಲ್ಲ. ಮೈಸೂರಿನ ಹೋಟೆಲ್ಗಳಲ್ಲೂ ಕೂಡ ಗ್ಯಾಸ್ ಟ್ರಬಲ್. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಪರದಾಟ. ಸೌದೆ ಒಲೆಯಲ್ಲಿ ಹೋಟೆಲ್ಗಳಲ್ಲಿ ಅಡುಗೆ. ನ್ಯೂ ಲಕ್ಷ್ಮಿ ಟಿಫಾನಿಸ್ ಸೌದೆ ಒಲೆ ಬಳಕೆ ಮಾಡಲಾಗ್ತದೆ ಆ ಹೋಟೆಲ್ನಲ್ಲಿ. ಬೋಂಡಾ, ಬಜ್ಜಿ, ದೋಸೆ ಐಟಮ್ಗಳಿಗೆ ಬ್ರೇಕನ್ನು ಹಾಕಲಾಗಿದೆ. ಅನ್ನ, ಸಾಂಬಾರು, ಬಾತು, ಮೊಸರನ್ನಗಳಂತ ಮೆನು ರೆಡಿ ಆಗಿರುವಂಥದ್ದು. ಎಲ್ಲ ರೈಸ್ ಐಟಮ್ಸೇ ಈಗ ಹೋಟೆಲ್ಗಳಲ್ಲಿ. ಈ ದೋಸೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ ಅಂತೆಲ್ಲ ಮಾಡ್ಲಿಕ್ಕೆ ಹೋದರೆ, ಪಡ್ಡು ಗಿಡ್ಡು ಅಂತೆಲ್ಲ ಹೋಗ್ಬಿಟ್ರೆ ಅದು ಯಾವಾಗಲೂ ಕೂಡ ಕಾಯ್ತಾನೆ ಇರಬೇಕಲ್ಲ, ಫ್ರೆಶ್ ಆಗೇ ಮಾಡಿಕೊಡ್ಬೇಕಲ್ಲ, ಅವಾಗ ಗ್ಯಾಸ್ ವೇಸ್ಟ್ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ರೈಸ್ ಐಟಮ್ಸ್ಗಳಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಯಾವೆಲ್ಲ ಗ್ಯಾಸ್ ಕನ್ಸಂಪ್ಷನ್ ಮಾಡ್ತವೆ ಅದಕ್ಕೆ ಬ್ರೇಕ್ ಹಾಕಲಾಗ್ತಾ ಇದೆ. ಇಲ್ಲದೇ ಆಯ್ತು 2 ದಿವಸ 3 ದಿವಸ ಆಯ್ತು. ಇವತ್ತು ಇಲ್ಲ, ಸಿಲಿಂಡರ್ ಇಲ್ಲ. ಅವ್ರಿಗೆ ನಿನ್ನೆ ತರ್ತೀನಿ ಅಂದಿದ್ರು, ತರಲಿಲ್ಲ. ನಾವೇನ್ ಮಾಡೋದು, ಮೊದಲು ಒಟ್ಟಿನಲ್ಲಿ ಮಾಡ್ತಾ ಇದ್ವಿ, ಯೂಸ್ ಮಾಡ್ತಾ ಇದ್ವಿ. ಮಧ್ಯ ಕ್ರಮೇಣ ನಿಲ್ಸ್ಬಿಟ್ಟಿದೀವಿ. ಈಗ ಏನಾಯ್ತು, ಅದಕ್ಕೆ ಬಂದಿದ್ದೀವಿ. ಅದರಲ್ಲೂ ಕೆಲಸ ಮಾಡೋರಿಲ್ಲ, ಮಾಡೋಕ್ಕಾಗಲ್ಲ. ಬೇಕಂದ್ರೆ ಏನಿಲ್ಲ, ಬೇರೆ ಎಣ್ಣೆ ಐಟಮ್ ಎಲ್ಲ ಮಾಡೋಕ್ಕಾಗಲ್ಲ. ಮಾಮೂಲಿ ಬಾತು ಗೀತು, ಸಾಂಬಾರ್ ಗಿಂಬರೆಲ್ಲ ಮಾಡ್ಕೋಬಹುದು. ಅದನ್ನೇ ಸದ್ಯ ಮಟ್ಟಿ ಮಾಡ್ಕೊಂಡಿದೀವಿ ಅಷ್ಟೇ. ಕೇಳಿದ್ರೆ ಅದೇ ಹಣ ನಾಳೆ ಬರುತ್ತೆ, ಬೇರೆ ಫೋನಲ್ಲಿ ಮಾಡಿದ್ರೆ ಅಂತಾರೆ. ಏನಿಲ್ಲ, ಈಗ ಎಣ್ಣೆ ಐಟಮ್ ಏನು ಮಾಡ್ತಾ ಇಲ್ಲ. ಈಗ ಮಾಮೂಲಿ ರೈಸ್ ಬಾತು, ಬಿಸಿಳ ಬಾತು ಇಲ್ಲ, ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಒಡೆನೂ ಅಷ್ಟೇನೆ. ಯಾಕಂದ್ರೆ ಹೊಟ್ಟಿನಲ್ಲೆಲ್ಲ ಅದೆಲ್ಲ ಮಾಡೋಕ್ಕಾಗಲ್ಲ. ದೊಡ್ಡ ಕಾವಲ್ ಏನು ಐಟಮ್ ಅದು ಮಾಡ್ಬೋದು. ರೈಸ್, ಸಾಂಬಾರ್ ಗಿಂಬರೆಲ್ಲ ಮಾಡ್ಕೋಬಹುದು. ಅಷ್ಟು ಮಟ್ಟಿಗೆ ತಕ್ಕ ಮಟ್ಟಿಗೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಗ್ಯಾಸ್ ಇಲ್ಲದೆ ಹೋಟ್ಲ್ ನಡೆಯಲ್ವಲ್ಲ. ಈ ಸಾಮಾನಾದ್ರೂ ಬಿಡಿ, 1 ದಿವಸ 2 ದಿವಸ ಏನಾರು ಆಯ್ತದೆ. ಗ್ಯಾಸ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಈಗ ನೋಡಿ, ಡಿಮ್ಯಾಂಡ್ ಮಾಡ್ತಾರೆ, 2,000 ಕೊಡಿ, 3,000 ಕೊಡಿ ಅಂತಾರೆ. ಎಲ್ಲಿ ತಂದು ಕೊಡೋದು? ಮೈಸೂರಿನ ಪ್ರಸಿದ್ಧ ನಾನ್ ವೆಜ್ ಹೋಟೆಲ್ ಬಂದಾಗಿದೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಲಕ್ಷ್ಮಣ ಮೆಸ್ ಬಂದಾಗಿದೆ. ನಿನ್ನೆ ಅಷ್ಟೇ ಅಮ್ಮನ ಕೈ ರುಚಿ ಹೋಟೆಲ್ ಬಂದಾಗಿತ್ತು. ಇಂದು ಲಕ್ಷ್ಮಣ ಮೆಸ್ ಸೇರಿ 2 ಹೋಟೆಲ್ಗಳು ಬಂದಾಗಿದ್ದಾವೆ. ಇದು ರಾಜ್ಯದಲ್ಲಿರುವಂಥ ಪರಿಸ್ಥಿತಿ, ಗ್ರೌಂಡ್ ರಿಯಾಲಿಟಿ. ಯಾಕೆ ಬಂದು? ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಸಿಗದಿರುವಂಥ ಹಿನ್ನೆಲೆಯಲ್ಲಿ ಬಂದ್ ಮಾಡಲೇಬೇಕಾದಂಥ ಅನಿವಾರ್ಯತೆ. ಒಲೆ ಕಚ್ಚ ಗ್ಯಾಸೇ ಇಲ್ಲ ಅಂದರೆ ಏನು ಮಾಡ್ತಾರೆ? ಸೊ ಹೀಗಾಗಿ
ದೊಡ್ಡ ದೊಡ್ಡ ಹೋಟೆಲ್ಗಳು ಕೂಡ ಬಂದಾಗ್ತಾ ಇದ್ದಾವೆ, ಫೇಮಸ್ ಹೋಟೆಲ್ಗಳು ಕೂಡ ಬಂದಾಗ್ತಾ ಇದ್ದಾವೆ. ಕೆಲವರ ಹತ್ರ ಸ್ಟೋರೇಜ್ ಇತ್ತು, ಅವರೊಂದು ಸ್ವಲ್ಪ ದಿನ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಅದು ಖಾಲಿ ಆದರೆ ಮುಗ್ದೋಯ್ತು. ಇನ್ನು ಕೆಲವರು ಬಾಯ್ಲರನ್ನು ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಹೇಗಿದೆ ಪರಿಸ್ಥಿತಿ ಹೋಟೆಲ್ಗಳಲ್ಲಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಮಾಗಡಿ ರೋಡ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ಆಶಿಕ್, ಸಾಕಷ್ಟು ಏರಿಯಾಗಳಲ್ಲಿ ಪರಿಸ್ಥಿತಿ ನೋಡ್ತಾ ಇದ್ವಿ, ಸಾಕಷ್ಟು ಹೋಟೆಲ್ಗಳು ಬಂದಾಗಿ ಹೋಗಿದ್ದಾವೆ. ನೀವಿರುವಂಥ ಏರಿಯಾದಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ? ಅಲ್ಲಿ ಹೋಟೆಲ್ಗಳು ರನ್ ಆಗ್ತಾ ಇದೀವಾ? ಇನ್ನು ಎಷ್ಟು ದಿನ ರನ್ ಆಗ್ಬೋದಂತೆ? ಗ್ಯಾಸ್ ಎಲ್ಲ ಸಿಗ್ತಾ ಇದೆಯಂತ? ಪೃಥ್ವಿ, ಸದ್ಯಕ್ಕೆ ನಾನು ಮಾಗಡಿ ರಸ್ತೆ ಬಳಿ ಇದ್ದೀನಿ. ಮಾಗಡಿ, ವಿಜಯನಗರ, ಬಸವೇಶ್ವರ ನಗರ ಮುಂತಾದ ಕಡೆಗಳಲ್ಲೂ ಕೂಡ ಅನೇಕ ಹೋಟೆಲ್ಗಳು ಬಂದಾಗಿರುವಂಥದ್ದು. ಪ್ರಿಯದರ್ಶಿನಿ ಗ್ರ್ಯಾಂಡ್ ಈಗಾಗಲೇ ಬಂದಾಗಿದೆ. ಕೆಲವು ಕೃಷ್ಣ ವೆಜ್ ಅನ್ನುವಂಥ ಒಂದು ಹೋಟ್ಲ್ ಬಸವೇಶ್ವರ ನಗರದಲ್ಲಿ ಬಂದಾಗಿರುವಂಥದ್ದು ಗ್ಯಾಸ್ ಸಿಲಿಂಡರ್ ಸಿಗುತ್ತೆ. ಸದ್ಯಕ್ಕೆ ನಾನು ಮಾಗಡಿ ರಸ್ತೆಯ ಉಡುಪಿ ಗಾರ್ಡನ್ ಅನ್ನುವಂಥ ಒಂದು ಹೋಟೆಲ್ ಮುಂಭಾಗದಲ್ಲಿ ಇದ್ದೀನಿ. ಇಲ್ಲೂ ಕೂಡ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿರುವಂಥದ್ದು. ಇದರ ಮಾಲೀಕರು ನನಗೆ ಗ್ಯಾಸ್ ಇಲ್ಲದೇ ಇದ್ದರೆ ಮಧ್ಯಾಹ್ನದಿಂದ ನಾನು ಓಪನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಆಡ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ಹೋಟೆಲ್ನಲ್ಲೂ ಕೂಡ ಕೆಲವು ಮೆನುಗಳನ್ನು ಕೂಡ ಕಟ್ ಮಾಡಿರುವಂಥದ್ದು. ಅತಿ ಹೆಚ್ಚು ಗ್ಯಾಸ್ ಬಳಸಿ ಮಾಡುವಂಥ ಆಹಾರ ಪದಾರ್ಥಗಳನ್ನು ಈಗಾಗಲೇ ಹೋಟೆಲ್ ಮಾಲೀಕರು ಕೈ ಬಿಟ್ಟಿದ್ದಾರೆ. ಪರಿಸ್ಥಿತಿ ಹೇಗಿದೆ, ದಿನದಿಂದ ದಿನಕ್ಕೆ ಯಾವ ರೀತಿಯಾಗಿರುವಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ರ ಬಗ್ಗೆ ಹೋಟೆಲ್ ಮಾಲೀಕರು ನಮ್ಮ ಜೊತೆಗೆ ಅವರನ್ನ ಮಾತಾಡ್ತಾರೆ. ಸರ್, ಯಾವ ಥರ ಇದೆ ಸರ್ ಪರಿಸ್ಥಿತಿ? ಸರ್, ಪರಿಸ್ಥಿತಿ 2 ದಿನದಿಂದ ಒಂದೇ ಒಂದು ಸಿಲಿಂಡರ್ ಸಿಗ್ತಾ ಇಲ್ಲ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಕೊಡ್ತಾ ಇದ್ದೀವಿ. ಇವಾಗ ಮೆನುವಲ್ಲೂ ಲಿಮಿಟ್ಸ್ ಐಟಮ್ಸ್ ಮಾಡಿದ್ದೀವಿ. ಉದಾಹರಣೆಗೆ ಆಯಿಲ್ ಐಟಮ್ಸು, ದೋಸೆ ಐಟಮ್ಸ್ ಯಾವುದೂ ಇಲ್ಲ. ಒಂದೇ ಸರಿ ಮಾಡ್ಬೋದಾದಂಥ ರೈಸ್ ಬಾತ್ ಐಟಮ್ಸು ಮತ್ತು ಈ ಅನ್ನ ಸಾಂಬಾರು 2 ಐಟಮಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮದು ಅನ್ನ ಒಂದೇ ಸಲ ಮಾಡಿದ್ರೆ ಚಿತ್ರಾನ್ನ, ಪುಳಿಯೋಗರೆ, ರೈಸ್ ಆ ಥರ 3 ಐಟಮ್ಸ್ ಮಾಡಂತ ಮಾಡ್ಬೋದು. ಅಂದರೆ ನಮ್ಗೆ ದಿನನಿತ್ಯದ ನಮ್ದು ಕನ್ಸಪ್ಷನ್ನು 4 ರಿಂದ 5 ಸಿಲಿಂಡರ್ ಆಗಿರುತ್ತೆ ಈ ಸೆಗ್ಮೆಂಟ್ ಹೋಟೆಲಲ್ಲಿ. ಬಟ್ ಇವಾಗ ನಮಗೇನಾಗ್ತಿದೆ, ಒಂದು ಸಿಲಿಂಡರ್ 2 ಸಿಲಿಂಡರ್ ಲಾಸ್ಟ್ 2 ಡೇಸಿಂದ ಸಿಕ್ಕಿರೋದ್ರಲ್ಲಿ ದಿನ 1 ಸಿಲಿಂಡರ್ ಯೂಸ್ ಮಾಡಿಕೊಂಡು ಮಿನಿಮಮ್ ಜನರಿಗೆ ಈ ಬೇಸಿಕ್ ಎಸೆನ್ಷಿಯಲ್ ಸರ್ವಿಸ್ ಅಂತಾರಲ್ಲ, ಈಗ ಹಾಸ್ಪಿಟ್ಲು ಮತ್ತು ಈ ಥರ ಇರ್ತದಲ್ಲ, ಮಿನಿಮಮ್ ಈಗ ಒಬ್ಬ ಬಾಡಿಗೆ ಮನೇಲಿ ಇರ್ತಾನೆ, ನನಗೆ ಊಟಕ್ಕೆ ಏನೂ ಸಿಗಲ್ಲ, ಪಿ ಜಿಯಲ್ಲಿ ಹುಡುಗರಿರ್ತಾರೆ, ಏನೂ ಸಿಗಲ್ಲ. ಅಂಥದ್ದು ದೃಷ್ಟಿಯಿಂದ ಬರೀ ಆರ್ಥಿಕ ವ್ಯವಹಾರ ಪರಿಸ್ಥಿತಿ ಎಲ್ಲ ಅಟ್ಲೀಸ್ಟ್ ಏನೋ ನಾವು ಇಷ್ಟು ದಿನ ಸರ್ವಿಸ್ ಕೊಟ್ಟಿದ್ದೀವಿ, ಈಗ ಸರ್ವಿಸ್ ಸ್ಟಾಪ್ ಮಾಡಬಾರ್ದಂಥ ಉದ್ದೇಶದಿಂದ ಅನ್ನ ಸಾಂಬಾರು, ಚಿತ್ರಾನ್ನ ಈ ಥರದ 2-3 ಐಟಮ್ಸ್ ಕೊಡ್ತಾ ಇದ್ದೀವಿ ಬೇಸಿಕ್. ಅವರು ಅದನ್ನು ಎಸೆಪ್ಟ್ ಮಾಡಿಬಿಟ್ಟು ತೊಗೊತಾ ಇದ್ದಾರೆ. ಅದರಲ್ಲಿ ಯಾವುದು ಅವರು ಈ ಥರ ಇಲ್ಲ, ಏನೂ ಇಲ್ಲ ಸರ್, ಏನು ಕೊಡಿದ್ರಕ್ಕೆ ಅವರೇ ಖುಷಿ ಆಗ್ಬಿಟ್ಟು ತೊಗೊತಾ ಇದ್ದಾರೆ. ಹಾಗೆ ಕಾಫಿ ಮತ್ತು ಟೀಯನ್ನು ನಾವು ಸ್ವಲ್ಪ ಎಲೆಕ್ಟ್ರಿಕ್ ಇರೋದ್ರಿಂದ ಎಲೆಕ್ಟ್ರಿಕಲ್ ಯೂಸ್ ಮಾಡಿ ಕೊಡ್ತಾ ಇದೀವಿ. ಬಟ್ ನಿಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ? ಯಾವ ಗುಂವರೆಗೂ ಕೂಡ ನೋಡ್ಬೋದು, ಎಲ್ಲ ಎಂಟಿ ಸಿಲಿಂಡರ್, ಒಂದೇ ಒಂದು ಸಿಲಿಂಡರ್ ಇಲ್ಲ, ಯಾವುದ್ರಲ್ಲೂ ಗ್ಯಾಸ್ ಇಲ್ಲ, ಫುಲ್ ಎಂಟಿ ಇರೋದಷ್ಟೇ. ಈಗ ನಾಳೆಯಿಂದ ಯಾವ್ದು ಅದನ್ನು ಯೂಸ್ ಮಾಡೋಂಗಿಲ್ಲ ಅಂತ ಪ್ರೋಟೋಕಾಲ್ಸ್ ಇದೆ ಅಂತ ನಮಗೆ ಗೈಡ್ಲೈನ್ಸ್ ಬಂದಿದೆ. ಟೋಟಲಿ ಬಂದ್ ಮಾಡ್ಬೇಕು, ಏನೂ ಇಲ್ಲ, ಆಲ್ಟರ್ನೇಟಿವ್ ಆಪ್ಷನ್ಸ್ ನಮ್ಮ ಹತ್ರ ಏನೂ ಇಲ್ಲ, ನಾಳೆಯಿಂದ ಇಲ್ಲ. ಇವಾಗಿರೋ ಸಂಜೆ ತನಕ ಏನು ಮಾಡ್ತೀವಿ ಅಷ್ಟೆಲ್ಲ ಲಾಸ್ಟ್ ಆಗುತ್ತೆ. ಪೃಥ್ವಿ, ಅಂದರೆ ಈಗಿರುವಂಥ ಗ್ಯಾಸನ್ನು ಬಳಸಿ ಏನು ಮಾಡ್ಬೋದು ಅಷ್ಟು ಮಾಡ್ತೀವಿ. ನಾಳೆಗೆ ನಮ್ಮ ಬಳಿ ಗ್ಯಾಸ್ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರೋದು. ಮತ್ತು ಈ ಹೋಟೆಲ್ನಲ್ಲಿ ಏನು ಪ್ರತಿದಿನ 4 ರಿಂದ 5 ಗ್ಯಾಸ್ ಬಳಕೆ ಆಗುತ್ತೆ. ಇದೀಗ ಎಲ್ಲವೂ ಕೂಡ ಖಾಲಿಯಾಗಿರುವಂಥ ಗ್ಯಾಸ್ಗಳು. ಇದನ್ನು ರೀಫಿಲ್ ಮಾಡಬೇಕು, ಆದರೆ ರೀಫಿಲ್ ಮಾಡೋದಕ್ಕೆ ಯಾವುದೇ ಥರದ ಅವಕಾಶ ನಮ್ಮ ಹತ್ರ ಇಲ್ಲ ಅನ್ನುವಂಥದ್ದು ಈ ಹೋಟೆಲ್ ಮಾಲೀಕ ಅಜಿತ್ ಅವರ ಮಾತು. ಸದ್ಯಕ್ಕೆ ನಾವು ಒಂದೇ ಸಲಕ್ಕೆ ಒಂದು 10 kg 15 kg ಅನ್ನ ಬೇಯಿಸಿ ಅದರಲ್ಲಿ ಬಗೆಯ ಆಹಾರ ಪದಾರ್ಥಗಳನ್ನು ಏನು ಮಾಡ್ಬೋದು ಅಷ್ಟನ್ನೇ ಮಾಡ್ತಾ ಇದ್ದೀವಿ. ಅದರ ಹೊರತಾಗಿ ಇರುವಂಥ ಗ್ಯಾಸಲ್ಲಿ ಹೆಚ್ಚು ಖರ್ಚಾಗುವಂಥ ಏನು ಎಣ್ಣೆ ಐಟಮ್ಸ್ಗಳೇನಿದ್ದಾವೆ ಅಥವಾ ಬಜ್ಜಿ ಐಟಮ್ಸ್ಗಳೇನಿದ್ದಾವೆ ಅಥವಾ ದೋಸೆ ಏನಿದೆ, ಇದು ಯಾವುದನ್ನು ಕೂಡ ನಾವು ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಭಾಳ ದೊಡ್ಡ ತುರ್ತು ಪರಿಸ್ಥಿತಿ ಕ್ರಿಯೇಟ್ ಆಗಿರುವಂಥದ್ದು. ಏನು ಮುಂದಕ್ಕೆ ಏನಾಗುತ್ತೆ ಅನ್ನುವಂಥದ್ದನ್ನು ನಾವೆಲ್ಲ ಕೂಡ ಕಾದು ನೋಡಬೇಕಾಗುತ್ತೆ. ಪೃಥ್ವಿ, ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.